ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ ರಾಜ್ಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು, ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿತು. ಅತ್ತ ಅನೇಕ ನಾಯಕರು ಅನೇಕ ರೀತಿಯಲ್ಲಿ ತಮ್ಮದೇ ಧಾಟಿಯಲ್ಲಿ ಇದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವರು, ಅದರಲ್ಲೂ ಕಾಂಗ್ರೆಸ್ನ ನಾಯಕರೇ ಯತೀಂದ್ರ ನೀಡಿರುವಂಥ ಹೇಳಿಕೆಗೆ ತೀವ್ರವಂಥ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ DK ಆಪ್ತರು ಅವರ ಬೆಂಬಲಿಗರು ಯತೀಂದ್ರ ಆಡಿರುವಂಥ ಮಾತುಗಳು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಡ್ತಾರೆ. ಹಾಗಾದರೆ ಈ ಒಂದು ಯತೀಂದ್ರರ ಹೇಳಿಕೆ ಯಾವ ರೀತಿ ಕಾಂಗ್ರೆಸ್ ಮನೆಯಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ, ಹೇಗೆ ಕಾಂಗ್ರೆಸ್ ಮನೆಯನ್ನು ಬೇರೆ ಬೇರೆ ದಿಕ್ಕಿಗೆ ತಿರುಗಿಸಿದೆ ನೋಡೋಣ ಬನ್ನಿ. ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ಬರು ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. Whoever decides, whatever they decide. ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಗೃಹ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಹಾಗೂ HC ಮಹಾದೇವಪ್ಪ ಆಗಾಗ ಭೇಟಿಯಾಗ್ತಾನೆ ಇರ್ತಾರೆ. ಪ್ರತ್ಯೇಕ ಸಭೆ ನಡೆಸ್ತಾರೆ. ಸಿದ್ದರಾಮಯ್ಯ ರಾಜಕೀಯವಾಗಿ ಸಂಕಷ್ಟಕ್ಕೆ ಸಿಕ್ಕಿದಾಗ್ಲೆಲ್ಲ ಈ ಮೂವರು ಉರುಳಿಸುವ ದಾಳ ಸಿದ್ದರಾಮಯ್ಯಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದೆ. ಅಹಿಂದ ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ಲೀಡ್ ಮಾಡಲು ಸೂಕ್ತ ವ್ಯಕ್ತಿ ಎಂದು ಯತೀಂದ್ರ ಯಾವಾಗ ಹೇಳಿಕೆ ನೀಡಿದ್ರು, ಆಂತರಿಕವಾಗಿ ಕೋಲಾಹಲದ ಲಕ್ಷಣಗಳು ಶುರುವಾಗಿದ್ದು ಹೀಗೆ. ಅವರು ಸೈದ್ಧಾಂತಿಕವಾಗಿ ಹೇಳಿದ್ದಾರೆ, ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ ನನಗೆ ಅನ್ಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ. ಅವ್ರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಹೈಕಮಾಂಡ್ ಹೇಳಿದ್ಯಾ? ಹೈಕಮಾಂಡ್ ಹೇಳಿಲ್ಲ ಸರ್, ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಮ್ ಜೆಂಟಲ್ಮ್ಯಾನ್, ಯು ಶುಡ್ ಲೀಡ್ ಅಂತ ಯಾರು ಹೇಳಿದ್ಯಾ? ಹೈಕಮಾಂಡ್ ಹೇಳಿದ್ಯಾ? ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಾರ? Then why are you bothering? There are so many people who are ideologically committed. There are so many leaders in Congress. Plenty of them are ideological. Ideology ಇರೋದ್ರಿಂದ ಕಾಂಗ್ರೆಸ್ ಇರೋದು. ಸತೀಶ್ ಜಾರಕಿಹೊಳಿ ಅಷ್ಟೇ, ಇವರು ಕೂಡ ಕಟ್ಟುನಿಟ್ಟಾಗಿ ಅಹಿಂದ ವರ್ಗದ ಕಲ್ಯಾಣಕ್ಕಾಗಿ ಬದ್ಧತೆ ಇಟ್ಟುಕೊಂಡವರು. ಹೀಗಿರುವಾಗ ಕೇವಲ ಸತೀಶ್ ಹೆಸರು ಮಾತ್ರ ಉಲ್ಲೇಖಿಸಿ ಯತೀಂದ್ರ ಮಾತನಾಡಿದ್ದು ಉಳಿದ ನಾಯಕರ ಬದ್ಧತೆ ಪ್ರಶ್ನೆ ಮಾಡಿದಂತಾಗಿದೆ. ಇದರ ಜೊತೆಗೆ ಬೆಳಗಾವಿ ಸಾಹುಕಾರನ CM ಆಗಿ ಒಪ್ಪೋದಕ್ಕೆ ಇವರು ತಯಾರಿಲ್ಲ. ಯಾಕೆ ಅಂತ ಹೇಳ್ತೀವಿ ಕೇಳಿ. ಮೊದಲಿಗೆ ಡಾಕ್ಟರ್ G ಪರಮೇಶ್ವರ್ ಇವರು 8 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿ ಪಕ್ಷ ಕಟ್ಟಿದವರು. DCM ಹಾಗೂ 6 ಬಾರಿ ಸಚಿವರಾಗಿರುವ ಅನುಭವ ಇದೆ. ಇದರ ಜೊತೆಗೆ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ ಬೇರೆ. ಹೀಗಾಗಿ ಪರಮೇಶ್ವರ್ ಕೂಡ CM ಆಗುವ ಒಂದು ಅವಕಾಶಕ್ಕೆ ಎದುರು ನೋಡ್ತಿದ್ದಾರೆ. ಇನ್ನು HC ಮಹಾದೇವಪ್ಪರ ವಿಚಾರಕ್ಕೆ ಬರೋದಾದ್ರೆ, ಈ ಹಿಂದೆ ಮಾಜಿ ಪ್ರಧಾನಿ HD ದೇವೇಗೌಡರು ತಮ್ಮನ್ನ CM ಮಾಡ್ತೀನಿ ಅಂದ್ರು. ಸಿದ್ದರಾಮಯ್ಯ ಜೊತೆಗೆ JDSನಿಂದ ಎದ್ದು ಬಂದವರು. ಪಕ್ಷದೊಳಗೆ ಹಿರಿತನ ಬೇರೆ ಇದೆ. ಇವರು CM ರೇಸ್ನಲ್ಲಿ ಇರದೇ ಇದ್ರೂ CM ಆಗುವ ಅವಕಾಶ ಸಿಕ್ಕರೆ ಯಾರು ಬಿಡ್ತಾರೆ ಹೇಳಿ. ಇತ್ತ ಖರ್ಗೆ ಕುಟುಂಬ ಯಾವತ್ತೂ ಪ್ರತ್ಯೇಕ ನಾಯಕತ್ವವನ್ನ ಒಪ್ಪಿಲ್ಲ. ಸದ್ಯ ಕೈಯೊಳಗೆ ಹರಿದಾಡ್ತಿರೋ ಅಹಿಂದ ಎಂಬ ಅಸ್ತ್ರವನ್ನ ಖರ್ಗೆ ಭಿನ್ನವಾಗಿ ನೋಡೋದಿಲ್ಲ. ಯಾಕಂದ್ರೆ ಖರ್ಗೆಗೆ ಅಹಿಂದ ಅಂದ್ರೇನೆ ಕಾಂಗ್ರೆಸ್. ಇದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಉನ್ನತ ಸ್ಥಾನದಲ್ಲಿರುವ ನಾಯಕ, ದಲಿತ ಸಮುದಾಯದ ದಿಗ್ಗಜ ಬೇರೆ. ಹೀಗಾಗಿ ಇವರು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋಕೆ ರೆಡಿ ಆಗ್ತಾರಾ ಅನ್ನೋದೇ ಪ್ರಶ್ನೆ. ಮತ್ತೊಂದ್ ಕಡೆ ಖರ್ಗೆ ಪುತ್ರ ಪ್ರಿಯಾಂಕ್ ಉದಯೋನ್ಮುಖ ನಾಯಕ, ರಾಜಕೀಯದಲ್ಲಿ ಉತ್ತಮ ಭವಿಷ್ಯ ಕಾಣ್ತಿರೋ ದಲಿತ ಲೀಡರ್. ಹೀಗಾಗಿ ಇವರು ಇನ್ನೊಬ್ಬರ ಅಡಿಯಾಳು ಆಗೋಕೆ ತಯಾರಿಲ್ಲ. ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ ನಾನು, ಇವ್ರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅಂತ. ಹಂಗಂತ ಅದೇ ವೇದವಾಕ್ಯ ಅಂದ್ಬಿಟ್ಟು ಅಥವಾ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡೋದು ಸರಿನಾ? ಹೂಎವರ್ ಡಿಸೈಡ್ಸ್, ವಾಟ್ ಎವರ್ ದೇ ಡಿಸೈಡ್, ಹೈಕಮಾಂಡ್. ಇನ್ನು ಯತೀಂದ್ರ ವಿಚಾರಕ್ಕೆ ಬರೋಣ. ಯತೀಂದ್ರ ಸಿದ್ದರಾಮಯ್ಯರ ಪುತ್ರ ಎನ್ನುವುದಕ್ಕಷ್ಟೇ ಪರಿಚಿತ ವ್ಯಕ್ತಿ. ಪಕ್ಷದಲ್ಲಿ ಯತೀಂದ್ರಗೆ ಯಾವುದೇ ಸೀನಿಯಾರಿಟಿ ಇಲ್ಲ. ಹೀಗಾಗಿ ಪಕ್ಷದ ನಾಯಕತ್ವದಂತಹ ನಿರ್ಣಯವನ್ನ ಕೈಗೊಳ್ಳುವುದಕ್ಕೆ ಯತೀಂದ್ರ ಯಾರು ಎಂಬ ಪ್ರಶ್ನೆ ಶುರುವಾಗುತ್ತೆ. ಈ ತರಹದ ಹೇಳಿಕೆ ಬರೀ ಗೊಂದಲಕ್ಕೆ ಅಷ್ಟೇ ಸೃಷ್ಟಿಯಾಗುತ್ತೆ ಅನ್ನೋದು ಪಕ್ಷದ ಆಂತರಿಕ ಕಳವಳ. ಹೀಗಾಗಿ ಕೆಲವು ನಾಯಕರು ವರಿಷ್ಠರಿಗೆ ವರದಿ ಕೊಟ್ಟು ಸಿದ್ದು ಪುತ್ರನ ಬಾಯಿ ಮುಚ್ಚಿಸಿ ಅಂತಿದ್ದಾರೆ ಎನ್ನಲಾಗಿದೆ. ಪಕ್ಷದೊಳಗೆ ತಮ್ಮ ಪರ ಮಾತನಾಡಿರೋ ನಾಯಕರನ್ನೇ DK ಬಿಟ್ಟಿಲ್ಲ.
ಪಕ್ಷ ನಿಷ್ಠೆಯ ಹೆಸರಿನಲ್ಲಿ ನೋಟಿಸ್ ಕೊಟ್ಟು ಜವಾಬು ಪಡೆದಿದ್ದಾರೆ. ಇದೇ ನಿಯಮ ಸಿದ್ದು ಪುತ್ರನಿಗೂ ಅನ್ವಯಿಸುತ್ತಾ ಎಂಬ ಪ್ರಶ್ನೆಗೆ ಅಷ್ಟೇ ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ಪದೇ ಪದೇ ಅಧಿಕಾರಿಕೆ ಬಗ್ಗೆ ಹೇಳಿಕೆ ಕೊಡ್ತಾರೆ. ಯಾರಿಗಾದ್ರೂ ಇವು ಯತೀಂದ್ರವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಪಕ್ಷದ ಉಳಿದ ನಾಯಕರು ಹೇಳಿಕೆಗಳ ಮೂಲಕ ಗೊಂದಲ ಸೃಷ್ಟಿಸಬಾರದು ಎನ್ನುತ್ತಲೇ ನೋಟಿಸ್ ವಿಚಾರ ಮುಂದಿಟ್ಟಿದ್ದಾರೆ. ಪಕ್ಷದ ತೀರ್ಮಾನಗಳು ತೆಗೆದುಕೋತಾರೆ. ಹಾಗಾಗಿ ನೋಟಿಸ್ ಕೊಡೋದೊಂದು ದೊಡ್ಡ ವಿಚಾರ ಅಲ್ಲ. ಹೇಳಿಕೆಗಳಿಂದ ಗೊಂದಲಗಳು ಸೃಷ್ಟಿ ಮಾಡಬಾರ್ದು ಅನ್ನೋದು ನಮ್ಮ ಜವಾಬ್ದಾರಿ ಇದೆ. ಸೊ ಅದರಂತೆ ನಾವು ನಡಿಬೇಕು ಅಂತ ನಾನು ಅಪೇಕ್ಷೆ ಪಡಬಲ್ಲೆ. ಅದನ್ನ ಪಕ್ಷದ ಅಧ್ಯಕ್ಷರು ನೋಡ್ತಾರೆ. ಯಾರಾದ್ರೂ ಪಕ್ಷದ ಅಧ್ಯಕ್ಷ ಹೇಳಿದ್ದಾರೆ, ಯಾರಾದ್ರೂ ವೈಯಕ್ತಿಕವಾದ ಹೇಳಿಕೆ ಕೊಟ್ರೆ ನಾನು ನೋಟಿಸ್ ಕೊಡ್ತೀನಿ ಅನ್ನೋದು ಬಹಳ ಜನ ಕೊಟ್ಟಿದ್ದಾರೆ. ಸೊ ಆ ರೀತಿ ಕೊಡ್ಬೋದೆಲ್ಲ ಗೊತ್ತಿಲ್ಲ. ಸುಮ್ಮನೆ ಎಲ್ಲ ತೆವಲಿಗೆ ತೀಟೆಗೆ ಮಾತಾಡೋದೆಲ್ಲ ಎಲ್ಲ ಗಣನೆ ತಗೊಳಕ್ ಆಗಲ್ಲ. ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದಕ್ಕೆ ಎಲ್ಲರೂ ಭದ್ರಾಗಿರ್ತೀವಿ, ಎಲ್ಲರೂ ಭದ್ರಾಗಿರ್ಬೇಕು. ಈ ಎಲ್ಲಾ ಬೆಳವಣಿಗೆ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟ. ಇದೇ ಮಾತನ್ನ ವಿಪಕ್ಷ ನಾಯಕರು ಪುನರುಚ್ಚರಿಸಿದ್ದಾರೆ. ನೋಡ್ರಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಆಲ್ ಈಸ್ ನಾಟ್ ವೆಲ್ ಅನ್ನೋದು ಬಹಳ ಸ್ಪಷ್ಟವಾಗಿ ಪ್ರೂವ್ ಆಗ್ತಾ ಇದೆ. ಸದ್ಯಕ್ಕೆ ಕಾಂಗ್ರೆಸ್ ಬೆಳವಣಿಗೆಗಳು ಯಾವ ದಿಕ್ಕಿಗೆ ಹೊರಳುತ್ತವೆ ಎಂಬುದರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ನವೆಂಬರ್ ತಿಂಗಳಲ್ಲಿ ರಾಜಕೀಯ ತಿಕ್ಕಾಟ ತಾರಕಕ್ಕೇರಬಹುದು ಎಂಬುದನ್ನ ಮಾತ್ರ ಅಂದಾಜಿಸಲಾಗ್ತಿದೆ. ಎಲ್ಲ ಅಂದಾಜುಗಳನ್ನ ಮೀರಿ ನಿರ್ಧಾರ ಕೈಗೊಳ್ಳಬೇಕಾಗಿದ್ದು ಮಾತ್ರ ಕಾಂಗ್ರೆಸ್ ಹೈಕಮಾಂಡ್. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.